ನಮಸ್ತೆ, ಮನೋಲ್ಲಾಸ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಜಾಣ್ಮೆಯನ್ನು ಮೆರೆಯೋಣ ಅಂತ ಒಂದು ಸಣ್ಣ ಕಥೆನ ಹೇಳ್ತಾ ಹೋಗ್ತೀನಿ. ಗೋಪಾಲಪುರದ ಬೆಟ್ಟದ ಅಂಚಿನಲ್ಲಿ ಒಂದು ಗೊಲ್ಲರ ಕೇರಿ ಇತ್ತು. ಅಲ್ಲಿ ಗೋವಿಂದ ಮಲಾನಿ ಎಂಬ ಹುಡುಗನಿದ್ದ. ಅವನು ದಿನಾಲೂ ಆಕಳನ್ನು ಮೇಯಿಸಿಕೊಂಡು ಬರಲು ಗುಡ್ಡದ ತಪ್ಪಲು ಪ್ರದೇಶಕ್ಕೆ ಹೋಗುತ್ತಿದ್ದ. ಅವನ ಆಕಳಿಗೆ ಒಂದು ಗಂಟೆಯನ್ನು ಕಟ್ಟಿದ್ದ. ಗಂಟೆಯ ಸದ್ದನ್ನು ಹಿಂಬಾಲಿಸಿಕೊಂಡು ಆತ ಹೋಗುತ್ತಿರುತ್ತಿದ್ದ. ಸಂಜೆಯಾದೊಡನೆ ಆಕಳನ್ನು ಹೊಡೆದುಕೊಂಡು ಮನೆಗೆ ಬರುತ್ತಿದ್ದ. ಅದೊಂದು ದಿನ ಓರ್ವ ಅಪರಿಚಿತ ವ್ಯಕ್ತಿ ಅಲ್ಲಿಗೆ ಬಂದ. ಬಾಲಕ ಗೋವಿಂದನ ಹತ್ತಿರ ಕೇಳಿದ, ಆಕಳ ಕೊರಳಿಗೆ ಕಟ್ಟಿದ ಗಂಟೆಯನ್ನು ಎಲ್ಲಿಂದ ತಂದೆ? ಗಂಟೆಯ ದನಿ ಬಹಳ ಇಂಪಾಗಿದೆ. ಗೋವಿಂದ ಹೇಳಿದ, ಪೇಟೆಯಿಂದ ಅಪ್ಪ ತಂದಿದ್ದಾನೆ. ಎಲ್ಲರೂ ಹೀಗೆ ಹೇಳುತ್ತಾರೆ. ಗಂಟೆಯ ದನಿ ಬಹಳ ಇಂಪಾಗಿದೆ ಎಂದು ಅದಕ್ಕೆ ಎಷ್ಟು ರೂಪಾಯಿ ಕೊಟ್ಟಿದ್ದೀರಿ ಅಂತ ಕೇಳ್ತಾನೆ ಅಪರಿಚಿತ ವ್ಯಕ್ತಿ ಗೋಪಾಲನಿಗೆ. ಗೋಪಾಲ 20 ರೂಪಾಯಿ ಕೊಟ್ಟೆ ಅಂತ ಹೇಳ್ತಾನೆ. ಆ ಗಂಟೆ ಧ್ವನಿ ತುಂಬ ಇಂಪಾಗಿರೋದ್ರಿಂದ ಆ ಗಂಟೆ ಧ್ವನಿ ನನಗಂತೂ ತುಂಬಾ ಇಷ್ಟ ಆಗಿದೆ. ನಾನು 40 ರೂಪಾಯಿಯನ್ನು ನಿನಗೆ ಕೊಡುವೆನು, ಆ ಗಂಟೆಯನ್ನು ನನಗೆ ಕೊಡುವೆಯಾ ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗನಿಗೆ ಮನಸ್ಸಲ್ಲೇ ಖುಷಿ ಆಗುತ್ತೆ. ಅಯ್ಯೋ, ಇನ್ನು 20 ರೂಪಾಯಿ ಕೊಟ್ಟಿದ್ದೀರಿ, ತಂದಿರೋ ಗಂಟೆನ 40 ರೂಪಾಯಿ ಕೊಡ್ತಾರಂತಲ್ಲ, ಮತ್ತೆ ಪೇಟೆಗೆ ಹೋಗಿ 20 ರೂಪಾಯಿ ಕೊಟ್ಟು ಗಂಟೆ ತೊಗೊಂಬಂದರೆ ಆಯಿತು. ಅವ್ರು ಕೇಳ್ತಾ ಇದ್ದಾರಲ್ವ, ಸುಮ್ಮನೆ ಕೊಟ್ಬಿಡೋಣ, ಇನ್ನು 20 ರೂಪಾಯಿ ಲಾಭ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಸರಿ ಆಯಿತು ಅಂತ ಹೇಳ್ಬಿಟ್ಟು ಹಸು ಆಕಳಲ್ಲಿ ಕಟ್ಟಿರ್ತಕ್ಕಂಥ ಗಂಟೆನ ಅವನಿಗೆ ಕೊಟ್ಬಿಡ್ತಾನೆ. ಅವ್ನು 40 ರೂಪಾಯಿ ಕೊಡ್ತಾನೆ. 40 ರೂಪಾಯಿನ ಜೋಮಲ್ಲಿ ಇಟ್ಕೊಳ್ತಾನೆ. ಅವನಿನ್ನೂ ಅದೇ ಗುಂಗಲ್ಲೇ ಇರ್ತಾನೆ, 40 ರೂಪಾಯಿ ಇಸ್ಕೊಂಡಿರೋ ಗುಂಗಲ್ಲಿ. ಓ, ಲಾಭ ಆಯಿತು, ಮತ್ತೆ ಹೊಸ ಗಂಟೆ ತರ್ಬೋದು, ನನಗಿನ್ನೂ 20 ರೂಪಾಯಿ ಉಳೀತು ಅಂತ. ಆದರೆ ಆ ಅಪರಿಚಿತ ವ್ಯಕ್ತಿ ಏನು ಮಾಡಿರ್ತಾನೆ ಅಂದರೆ, ಆ ಹಸು ಗೋಪಾಲನಿಂದ ಸ್ವಲ್ಪ ದೂರ ಹೋದ್ಮೇಲೆ ಅವನಿಗೆ ಗೊತ್ತಾಗತ್ತೆ, ನನ್ನ ಹಸು ಎಲ್ಲೋಯ್ತು. ಅವನು ಗಂಟೆ ಸೌಂಡ್ ಕೇಳ್ಕೊಂಡು ಹಸುನ ಹುಡ್ಕೊಂಡು ಹೋಗ್ತಾ ಇರ್ತಾನೆ. ಈಗ ಗಂಟೆನ ಬೇರೆ ಅಪರಿಚಿತ ವ್ಯಕ್ತಿಗೆ ಕೊಟ್ಬಿಟ್ಟಿದ್ದಾನೆ. ಹಸು ಎಲ್ಲೋಯ್ತು ಅಂತ ಹುಡುಕ್ತಾ ಇದ್ದಾನೆ. ಅವನಿಗೆ ಸಿಗದೇ ಇಲ್ಲ ಹಸು. ಎಲ್ಲ ಕಡೆಯೂ ಹುಡುಕ್ತಾನೆ, ಸಿಗದೇ ಇಲ್ಲ. ಅವನಿಗೆ ದಿಗ್ಭ್ರಮೆ ಆಗುತ್ತೆ. ಎಷ್ಟು ಹುಡುಕಿದರೂ ಆಕಳು ಕಾಣಿಸಲೇ ಇಲ್ಲ. ಆಕಳು ಹೇಗೆ ಸಿಗುತ್ತದೆಯೋ ಏನೋ ಅಂತ ಯೋಚನೆ ಮಾಡ್ತಾನೆ ಇರ್ತಾನೆ. ಅಪರಿಚಿತ ವ್ಯಕ್ತಿಯು ಏನು ಮಾಡಿರ್ತಾನೆ ಅಂದರೆ, ಆಕಳು ಬಾಲಕನಿಂದ ಕೊಂಚ ದೂರ ಹೋದ ಕೂಡಲೇ ಬಾಲಕನ ಕಣ್ಣು ತಪ್ಪಿಸಿ ಅದನ್ನು ಅಪಹರಿಸಿಕೊಂಡು ಹೋಗಿಬಿಟ್ಟಿದ್ದಾನೆ. ಹುಡುಕಿ ಸೋತು ಬಾಲಕ ಸಂಜೆ ಅಳುತ್ತಾ ಮನೆಗೆ ಬಂದ. ತಂದೆಗೆ ಈ ವಿಷಯ ಹೇಳಿದ. ಆಗ ಬಾಲಕನಿಗೆ ತಂದೆ ಹೇಳಿದರು, ಅಯ್ಯೋ, ತಂದೆ ಎಲ್ಲಿ ಬೈತಾರೋ ಏನೋ, ಹಸು ಕಳೆದೋಗ್ಬಿಟ್ಟಿದೆ, ಹೀಗಾಗಿದೆ ಅಂತ ಅವನು ಭಯದಲ್ಲೇ ಅಪ್ಪನ ಹತ್ರ ಬಂದು ಈ ವಿಷಯನ ಹೇಳ್ಕೊತಾನೆ. ಆದರೆ ಅವರಪ್ಪ ಏನು ಮಾಡೋದು, ಸಣ್ಣ ಹುಡುಗ ಅಲ್ವಾ, ಮತ್ತು ಏನು ಮಾಡೋಕ್ಕಾಗತ್ತೆ, ಈಗ ನಾನು ಹೊಡೆದು ಬೈದರೆ ಇನ್ನೂ ಮನಸ್ಸಿಗೆ ಹಚ್ಕೋತಾನೆ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪಾಜಿ ಏನು ಮಾಡ್ತಾನೆ, ಅವನಿಗೆ ಸಮಾಧಾನದ ಮಾತುಗಳನ್ನೇ ಹೇಳ್ತಾನೆ. ಏನಂತ ಹೇಳ್ತಾನೆ ಅವರಪ್ಪ ಗೋಪಾಲನಿಗೆ ಅಂತ ಅಂದರೆ, ತಂದೆಗೆ ಈ ವಿಷಯ ಹೇಳಿದ. ಬಾಲಕ ತಂದೆಗೆ ಈ ವಿಷಯ ತಂದೆ ಹೇಳಿದ ತಕ್ಷಣ, ಮೋಸ ಮಾಡುವವರ ಮಾತು ಬಹಳ ಆಕರ್ಷಿತವಾಗಿರುತ್ತದೆ. ನಮಗೆ ಬಹಳ ಲಾಭ ಇದೆ ಎಂದು ಕಾಣುತ್ತದೆ. ಆದರೆ ನಮಗೆ ಗೊತ್ತಾಗುತ್ತದೆ ನಾವು ಮೋಸ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು. ಅವರ ಮಾತು ಆಕರ್ಷಿತವಾಗಿರುತ್ತೆ, ಆದರೆ ನಮಗೆ ಆಮೇಲೆ ಗೊತ್ತಾಗುತ್ತೆ ನಾವು ಮೋಸ ಹೋಗಿದ್ದೀವಿ ಅಂತ. ಮೋಸ ಮಾಡುವವರು ಎಲ್ಲಿ ತನಕ ಇರ್ತಾರೋ ಅಲ್ಲಿ ತನಕನೂ ಮೋಸ ಹೋಗೋರು ಇದ್ದೇ ಇರ್ತಾರೆ. ಆದ್ದರಿಂದ ನಾವು ಭಾಳ ಚಾಣಾಕ್ಷತನದಿಂದ ಇರಬೇಕಾಗತ್ತೆ. ಮೋಸ ಮಾಡುವವರು ಎಲ್ಲಿ ತನಕ ಇರ್ತಾರೋ ಅಲ್ಲಿ ತನಕನೂ ಅವರ ಮಾತುಗಳು ತುಂಬ ಆಕರ್ಷಿತವಾಗಿರ್ತವೆ. ನಮಗೆ ಲಾಭ ಸಿಗುತ್ತೇನೋ ಅಂತ ಹೇಳ್ಬಿಟ್ಟು ಅವರ ಮಾತಿನಲ್ಲಿ ಆಕರ್ಷಣೆ ಅನ್ನೋದಿರುತ್ತೆ. ಅವ್ರ ಮಾತಿನಲ್ಲಿ ಚಾಕಚಕ್ಯತೆ ಇರುತ್ತದೆ. ಎಂಥವರನ್ನಾದರೂ ತಮ್ಮ ಬಲೆಗೆ ಬೀಳಿಸಿಕೊಂಡು ಬಿಡುವಂತಹ ಆಕರ್ಷಿತ